ಸಂತೋಷ್, ನೀನಿಂದು ಹೊರಟಿಯ ಕಾರ್ಯ ನಿನ್ನ ಜೀವನದಲ್ಲಿ ಒಂದು ಮಹತ್ತರವಾದ ಕಣ. ಅಂದು ನಿನ್ನ ತಾಯಿ ಸಾಹೇಬಕರ ಕೊಟ್ಟ ಮಾತಿನಂತೆ ನಿನ್ನ ದೂರದ ಊರಿಗೆ ವಿದ್ಯಾವಂತರಾಗಲು ಕಳಿಸ್ತಾ ಇದ್ದೀನಿ ಕಣ. ನೀನು ನಮ್ಮೆಲ್ಲರ ನಂದಾದೀಪವಾಗಿ ಆಶೆ ಕಿರಣವಾಗಿ ಕೀರ್ತಿ ಪ್ರತಿನಿಸುವಂತೆ ಹಿಂದಿರುಗಿ ಬಾ ಸಂತೋಷ್. ಅದೇ ಕಣ ನನ್ನ ಆಸೆ. ಮಾವ ಮಾವ, ಯಾವ ಜನ್ಮದ ಪುಣ್ಯವೇನೋ ನಾನೆಂದು ಭಾರಿ ಪುಣ್ಯವೆಂದಿದ್ದೀನಿ. ಇಲ್ಲದಿದ್ದರೆ ತಂದೆ ತಾಯಿನ ಕಳ್ಕೊಂಡ ನಾನು ತಬ್ಬಲಾಗಿ ಬೀದಿಯಲ್ಲಿ ಅಲೆಯಬೇಕಾಗಿತ್ತು. ಆದರೆ ನೀವು ಸತೀಶರನ್ನು ವಿದ್ಯಾವಂತನಾಗಿ ಮಾಡದೆ ನನ್ನ ವಿದ್ಯೆಗೋಸ್ಕರ ಕಷ್ಟಪಡ್ತಿರೋ ನಿಮಗೆ ಆಸೆಗೆ ಮಸಿ ಬಳೆದು ಕಣ್ಣು ಬಿಡ್ತಿರೋ ಆಸೆಯ ಗೂಸನ್ನ ಮಣ್ಣು ಗುಡಿಸಲಾರೆ. ಯಾಕಪ್ಪ ಹಾಗೆ ಹೇಳ್ತೀಯ? ನೋಡು, ಈ ಅಕ್ಕ ಮಾವ ಜೀವಂತವಾಗಿರ್ಬೇಕಾದ್ರೆ ಅವರು ಜೀವಂತವಾಗಿರೋವರೆಗೂ ನೀನ್ ಯಾವತ್ತೂ ತಪ್ಪಲೆ ಆಗೋದಿಲ್ಲ ಕಣ. ಬಾಯ್ಲಿ ನಡ್ಸ್ಕೊಡ್ತೀಯನ ಅಕ್ಕ, ನೀನ್ ಏನ್ ಹೇಳಿದ್ರು ನಾನು ಒಳಗಿಂತ ಗೊತ್ತಕ್ಕ. ಒಂದೇನಕ್ಕ 100 ಮಾತು ಹೇಳಿದ್ರು ನೆರವೇರಿಸ್ಕೊಡ್ತೀನಿ. ನೀನು ನನ್ನ ತವರಿನ ತಮ್ಮ, ನನ್ನ ತವರಿಗೆ ಬೆಳಕಾಗ್ಬೇಕಾಗಿರೋ ನನ್ನ ತವರಿನ ಆಶಾ ಕಿರಣ. ನಿನ್ ಮೇಲೆ ಆಸೆಗಳನ್ನ ಕನಸುಗಳನ್ನ ಸಾವಿರಾರು ಕಟ್ಕೊಂಡಿದ್ದೀನಿ. ನಿನ್ನನ್ನಿವತ್ತು ನಾನು ಬಹುದೂರದಿಗೆ ಕಳಿಸ್ಕೊಡ್ತಾ ಇದ್ದೀನಿ. ನನ್ನನ್ನು ನನ್ನ ಗಂಡನ್ನು ಅಳಿಸೋದು ಉಳಿಸೋದು ಎಲ್ಲ ನಿನ್ನ ಕೈಲೇ ಇದೆ ಕಣ್ಣ. ಅಮ್ಮ, ಏನು ನೀನು ಹೋಗಿ ಹೋಗಿ ಮಾವನ ಮೇಲೆ ಅನುಮಾನ ಪಡ್ತಿದ್ಯಲ್ಲ? ಮಾವನ ಮೇಲೆ ನಂಬಿಕೆ ಇಲ್ವಾ? ಅಮ್ಮ ನೋಡಮ್ಮ, ಆಗ್ಲೇ ಶ್ರುತಿನ ಸಂತೋಷನ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ. ಏ ಸತೀಶ, ಎಷ್ಟೇ ಆಗ್ಲಿ ಅವಳು ಅವನ ಮದ್ವೆ ಆಗಲ್ ಕಣ. ಮಾತಾಡ್ತಾಳೆ ಬಿಡ. ಅಕ್ಕ ಮಾವ, ಟೈಮ್ ಆಯ್ತು, ನಾನು ಬರ್ತೀನಿ. ಸಂತೋಷ್, ಕೊಡೋ ಬ್ಯಾಗ್ ನಾನು ಬಸ್ ಸ್ಟ್ಯಾಂಡ್ ಹತ್ರ ಬರ್ತೀನಿ. ಪರವಾಗಿಲ್ಲ ಮಾವ, ನಾನೇ ಹಿಡ್ಕೋತೀನಿ. ಸೋದರಿ ಸೇವೆ ಮಾಡೋದ್ನ ಇವಾಗಿಂದ ಕಲ್ತ್ಕೋತೀನಿ. ಮಾವ ಮಾವ, ಬರುವಾಗ ನನ್ಗೆ ವಾಚು ಐಫೋನ್ ತರ್ತೀಯ ಅಲ್ವಾ ಮಾವ? ಓ, ನನ್ ಪುಟ್ಟ ರಾಣಿನ ಮರ್ಬಿಟ್ಟಿದ್ದಮ್ಮ. ಆಗ್ಲಮ್ಮ, ಬರುವಾಗ ನಿನ್ಗೆ ಫೋನು ವಾಚು ಎಲ್ಲ ತರ್ತೀನಮ್ಮ. ನಮ್ಮ ಮಾವ ತುಂಬಾ ಒಳ್ಳೆಯವರು. ನೀವು ಪೇಟೆಗೆ ಹೋದ್ಮೇಲೆ ನಮ್ಮೆಲ್ಲರನ್ನು ಮರೆಯಲ್ಲ ತಾನೆ? ಸತೀಶ, ಒಬ್ಬ ಬಳ್ಳಿಗೆ ನೀರಿರೋದು ಗೊಬ್ಬರವನ್ನು ಹಾಕಿ ಬೆಳೆಸಿದ ಭೂಮಿಯನ್ನೇ ಮರೆತರೆ ಆ ಬಳ್ಳಿ ಎಷ್ಟು ದಿನ ಬದುಕಬಲ್ಲದು? ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಬಿಟ್ಟು ನನ್ನನ್ನು ಓದಲು ಕಳಿಸಿರೋ ನಿಮ್ಮನ್ನು ಮರೆತರೆ ನನಗೆ ಶ್ರೇಯಸ್ಸಾಗುತ್ತೇನೋ? ಅಪ್ಪ ಕೊಡಿಯಪ್ಪ ಬ್ಯಾಗ್ನ, ನಾನೇ ಸಂತೋಷ್ ಭವನ್ ಹೋಗಿ ಬಸ್ ಬರ್ತೀನಿ. ಏಯ್, ಬರೀ ಮಾತಾಯ್ತಲ್ರೋ, ಟೈಮ್ ಆಯ್ತು, ಹೊರಡ್ರೋ ಬೇಗ. ನಡೆಯ ಸತೀಶ, ಹೋಗೋಣ. ಮಾವ ಟಾಟಾ. ಅಕ್ಕ ಮಾವ ಟಾಟಾ. ರಾಣಿ ಟಾಟಾ. ಟಾಟಾ. ಶಾರದಾ, ಶಾರದಾ, ಏ ಶಾರದಾ, ಅವ್ರಾಗ್ಲೇ ಹೋಗಿ ತುಂಬಾ ಹೊತ್ತಾಯ್ತು ಕಣೆ. ಇನ್ನ ಅವನ ದಾರಿನ ಕಾಯ್ತಾ ಇದೆಯಲ್ಲ. ರೀ, ನೀವು ನನ್ನ ತಮ್ಮನಿಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡ್ತಿದ್ದೀರಾ ಅಲ್ವಾ? ನಿಮಗ್ ನಾನು ಏನ್ ಕೊಟ್ಟರು ಕಡಿಮೆನೆ. ಏ ಶಾರದಾ, ನಾನು ಏನ್ ಕೇಳಿದ್ರು ಕೊಡ್ತೇನೆ ಚಿನ್ನ.